ಹಾಯ್ ಹಲೋ ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಅಲ್ತಾಫ್ ಬಿಡುಗಳ. ವೀಕ್ಷಕರೇ, ನೀವು ಇದೇನು ದೃಶ್ಯ ನೋಡ್ತಾ ಇದ್ದೀರಾ, ಇದು ಮೂಡಿಗೆರೆಯಲ್ಲಿರುವಂಥ KM ರಸ್ತೆಯ ದೃಶ್ಯ. ಈ ರಸ್ತೆ ಕಾಂಕ್ರೀಟ್ಕರಣ ಆಗ್ತಾ ಇದೆ. ಕಾಂಕ್ರೀಟ್ಕರಣ ಆಗ್ತಾ ಇದೆ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂಥದ್ದು ಏನಂತ ಹೇಳಿದ್ರೆ, ಇದು ಯಾವುದೋ ಸರ್ಕಾರದ ಯೋಜನೆ ಆಗಿರ್ಬೋದು, MLA ಫಂಡು ಅಥವಾ MP ಫಂಡು, ಇಂಥದ್ರಿಂದ ಯಾವುದೋ ಸರ್ಕಾರಿ ರಸ್ತೆ ಆಗ್ತಾ ಇದೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು. ತುಂಬ ದಿನಗಳಿಂದ ಈ ರಸ್ತೆಯಲ್ಲಿ ವಾಹನ ಚಲಾವಣೆ ಮಾಡೋರಿಗೆ ಗೊತ್ತಿತ್ತು ಅದರ ಕಷ್ಟ. ಯಾವ ರೀತಿ ಗುಂಡಿಗಳಿತ್ತು, ಯಾವ ರೀತಿ ವಾಹನಗಳು ಚಲಾವಣೆ ಮಾಡಬೇಕು ಅನ್ನೋದು ಆ ಚಾಲಕರಿಗೆ ಮಾತ್ರ ಗೊತ್ತಿದ್ದಂಥದ್ದು. ಇಲ್ಲಿನ ಈ ರಸ್ತೆಯ ಕಷ್ಟವನ್ನು ಅರಿತುಕೊಂಡು ಇಲ್ಲಿನ MLA ಆಗಿರ್ಬೋದು ಅಥವಾ MP ಗಳಾಗಿರ್ಬೋದು ಯಾರು ಕೂಡ ಇದರ ಬಗ್ಗೆ ಸ್ಪಂದನೆ ಮಾಡದೇ ಇದ್ದಾಗ ಬೆಳ್ತಂಗಡಿಯ ನೂರಾ ಗೋಲ್ಡ್ನ ಮಾಲೀಕರು ಮತ್ತು ಕೃಷ್ಣಾಪುರದಲ್ಲಿರುವಂಥ ಅಲ್ ಮಜೀದ್ ಹಾರ್ಡ್ವೇರ್ನ ಮಾಲೀಕರು ಸೇರಿಕೊಂಡು ಈ ಒಂದು ರಸ್ತೆಗೆ ಏನು ಕಾಂಕ್ರೀಟ್ನ ತಂದು ಹಾಕಿ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಈ ರಸ್ತೆಯಲ್ಲಿ ಇದ್ದಂಥ ಗುಂಡಿಗಳನ್ನ ಇವರ ನೇತೃತ್ವದಲ್ಲಿ ಈಗ ಏನು ಕಾಂಕ್ರೀಟ್ಕರಣ ಮಾಡಿ ಏನು ವಾಹನ ಸಂಚಾರಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೂ ಕೂಡ ಇಲ್ಲಿನ ಏನು ಜನಪ್ರತಿನಿಧಿಗಳು ಇದೇ ದಾರಿಯಲ್ಲಿ ಓಡಾಡ್ತಾ ಇದ್ದರೂ ಕೂಡ ಅವರಿಗೆ ಇದ್ರ ಬಗ್ಗೆ ಗಮನ ಬಂದಿಲ್ವೋ ಅಥವಾ ಇವರ ಏನು ರಾಜಕೀಯ ಜಂಜಾಟದಲ್ಲೇ ಮರೆತುಬಿಟ್ಟು ಈ ಒಂದು ರಸ್ತೆ ಇದೆ ಅನ್ನೋದು ಅವರಿಗೆ ಮರ್ತೋಗಿತ್ತು ಅನ್ನೋದು ಗೊತ್ತಿಲ್ಲ. ಏನೇ ಆಗಿರಲಿ, ಈ ಒಂದು ರಸ್ತೆಯನ್ನು ನೂರಾಗೋಲ್ಡ್ನ ಮಾಲೀಕರು ಮತ್ತು ಅಲ್ ಮಜೀದ್ ಹಾರ್ಡ್ವೇರ್ನ ಮಾಲೀಕರು ಸೇರಿಕೊಂಡು ತುಂಬ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಒಂದು ಕಾರ್ಯ ಮಾಡುವಾಗ ನಮ್ಮ ಮೂಡಿಗೆರೆಯ ಏನು ಪೊಲೀಸ್ ಠಾಣೆಯವರು ಕೂಡ ಸಹಕಾರ ನೀಡಿದ್ದಾರೆ ವಾಹನಗಳನ್ನ ಇಲ್ಲಿ ಅವಾಯ್ಡ್ ಮಾಡಲಿಕ್ಕೆ. ಅದೇ ರೀತಿ ಸಾರ್ವಜನಿಕರು ಕೂಡ ಇವರಿಗೆ ಸಹಕಾರ ನೀಡಿದ್ದಾರೆ. ಹಾಗಾಗಿ ಒಂದು ರಸ್ತೆ ತುಂಬ ಸುಂದರವಾಗಿ ಆಗಿದೆ. ಒಂದು ವಿನಂತಿ ಏನು ಅಂತ ಹೇಳಿದ್ರೆ, ಸರ್ಕಾರದ ಏನು ಜನಪ್ರತಿನಿಧಿಗಳಿಗೆ, ಈಗ ಈ ರಸ್ತೆ ಆಗಿದೆ, ಈ ರಸ್ತೆ ಆದ ನಂತರ ಯಾರಿಗೂ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಈ ಕಾಂಕ್ರೀಟನ್ನು ನಾವೇ ಮಾಡ್ತಿದ್ವಿ ಅಂತ ದಯವಿಟ್ಟು ಯಾರು ಕೂಡ ಏನು ಇದನ್ನ ಬಿಲ್ ಮಾಡಿ ತಿಂದು ತೆಗಬೇಡಿ. ಯಾಕೆಂತ ಹೇಳಿದ್ರೆ ಇಲ್ಲಿ ಏನು ಮಜೀದ್ ಹಾರ್ಡ್ವೇರ್ಸ್ ಅವರು ಮತ್ತು ಬೆಳ್ತಂಗಡಿಯ ನೂರಾ ಏನು ಗೋಲ್ಡ್ನವರು ಇವರೇನು ಯಾವುದೋ ಒಂದು ಪ್ರಶಸ್ತಿಗೋ ಅಥವಾ ಹೆಸರು ಕಳಿಸೋದಿಕ್ಕೋ ಇದು ಯಾವುದಕ್ಕೂ ಮಾಡಿರುವಂಥದ್ದಲ್ಲ. ಈ ರಸ್ತೆಯ ಸಮೀಪದಲ್ಲಿ ಅವರ ಒಂದು ಕಟ್ಟಡ ಕಾಮಗಾರಿ ಕೂಡ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಅವ್ರ ಕಟ್ಟಡ ಕಾಮಗಾರಿಯ ಜೊತೆಯಲ್ಲಿ ಈ ಕಾಂಕ್ರೀಟೀಕರಣ ಕೂಡ ಮಾಡಿದ್ದಾರೆ. ತುಂಬಾ ದೊಡ್ಡ ಮೊತ್ತದ ಖರ್ಚು ಕೂಡ ಆಗಿರುವಂಥದ್ದು ಇದು. ಹಾಗಾಗಿ ಇವರ ಏನು ನಿಸ್ವಾರ್ಥ ಸೇವೆಯನ್ನು ರಾಜಕಾರಣಿಗಳು ದಯವಿಟ್ಟು ಬಳಸ್ಕೊಂಡು ಏಸಿಗೆ ತಿನ್ನೋ ಕೆಲಸ ಮಾಡಬೇಡಿ ಅಂತ ವಿನಂತಿಸ್ತಾ ಇದ್ದೀನಿ. ಇಂತಹ ನಿಸ್ವಾರ್ಥ ಮನಸ್ಸಿನ ಸಮಾಜ ಸೇವಕರಿಗೆ ಎಲ್ಲರೂ ಕೂಡ ಬೆಂಬಲ ಕೂಡ ಆಗಬೇಕು. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ. ಅದೇ ರೀತಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳೊಂದಿಗೆ ಅಟ್ ನ್ಯೂಸ್ ಕನ್ನಡ, ಇದು ಜನಸಾಮಾನ್ಯರ ಧ್ವನಿ.